ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ತವರು ಮನೆಯಿಂದ ಪತ್ನಿಯು ಪಡೆದುಕೊಂಡ ಆಸ್ತಿಯಲ್ಲಿ ಪತಿಗೆ ಹಕ್ಕಿಲ್ಲ ಎಂದು ಹೇಳಿರುವ ಹೈಕೋರ್ಟ್ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೋಷಕರಿಂದ ಉತ್ತರಾಧಿಕಾರವಾಗಿ ಅಥವಾ ತವರು ಮನೆಯಿಂದ ಬಂದ ಪತ್ನಿಯ ಆಸ್ತಿಯಲ್ಲಿ ಪತಿ ಅಥವಾ ಪತಿಯ ತಂದೆ ತಾಯಿಗೆ ಅಂದರೆ ಅತ್ತೆ ಮಾವನಿಗೆ ಹಕ್ಕಿಲ್ಲ ಎಂದು ಚಿಕ್ಕಲಾದೇವಿಕಾ ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಮಹಿಳೆಯು ಮಕ್ಕಳಿಲ್ಲದೆ ಮೃತಪಟ್ಟರೆ ಆ ಆಸ್ತಿಯು ಪತಿಯ ಕುಟುಂಬಕ್ಕೆ ಸೇರುವುದಿಲ್ಲ, ಬದಲಾಗಿ ಆಕೆಯ ತಂದೆಯ ವಾರಸುದಾರರಿಗೆ ಮರಳುತ್ತದೆ. ಆಸ್ತಿಯ ಹಕ್ಕಿನ ಗೊಂದಲಕ್ಕೆ ತೆರೆ ಎಳೆದಿರುವ ಈ ತೀರ್ಪು ಮಹಿಳೆಯರ ಪೋಷಕರ ಆಸ್ತಿ ಹಕ್ಕನ್ನು ಎತ್ತಿ ಹಿಡಿದಿದೆ. ವಿವಾಹಿತ ಮಹಿಳೆಯೊಬ್ಬರು ತನ್ನ ಪೋಷಕರಿಂದ ಉತ್ತರಾಧಿಕಾರವಾಗಿ ಅಥವಾ ತವರು ಮನೆಯಿಂದ ಪಡೆದ ಆಸ್ತಿಯ ಮೇಲೆ ಆಕೆಯ ಪತಿ ಅಥವಾ ಆತನ ಕುಟುಂಬದವರಿಗೆ ಯಾವುದೇ ಹಕ್ಕಿಲ್ಲ ಎಂದು ಆಂಧ್ರ ಪ್ರದೇಶದ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ವಿಶೇಷವಾಗಿ ಮಹಿಳೆಯು ಮಕ್ಕಳಿಲ್ಲದೆ ಮೃತಪಟ್ಟ ಸಂದರ್ಭದಲ್ಲಿ ಈ ನಿಯಮ ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ಮೂಲಕ ಪತ್ನಿಯ ತವರಿನ ಆಸ್ತಿಯ ಆಸೆಯಲ್ಲಿದ್ದ ಪತಿ ಹಾಗೂ ಅವರ ಕುಟುಂಬಸ್ಥರಿಗೆ ನಿರಾಸೆಯಾಗಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಈ ಪ್ರಕರಣವು ವಿಜಯವಾಡದ ಕುಟುಂಬವೊಂದಕ್ಕೆ ಸೇರಿದ್ದಾಗಿದೆ. ಒಬ್ಬ ಮಹಿಳೆ ಚಿಕ್ಕಲ ವೆಂಕಯ್ಯಮ್ಮ ಅವರ ಬಳಿ 1.5 ಎಕರೆ ಜಮೀನಿತ್ತು. 2002ರಲ್ಲಿ ತಮ್ಮ ಮೊಮ್ಮಗಳು ಶ್ರೀವಿರಿತಾ ಹೆಸರಿಗೆ ಗಿಫ್ಟ್ ಡೀಡನ್ನು ಮಾಡಿದ್ರು. ಶ್ರೀವಿರಿತಾಗೆ ಮದುವೆಯಾಗಿತ್ತು. ಆದರೆ 2005ರಲ್ಲಿ ಆಕೆ ಸಂತಾನವಿಲ್ಲದೆ ಅಂದರೆ ಮಕ್ಕಳಿಲ್ಲದೆ ಮರಣ ಹೊಂತಾಳೆ. 2007ರಲ್ಲಿ ಅಜ್ಜಿ ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಿದ್ರು. 2011ರಲ್ಲಿ ಮತ್ತೊಬ್ಬ ಮೊಮ್ಮಗಳು ದೇವಿಕಾ ಹೆಸರಿಗೆ ವಿಲ್ಲನ್ನು ಬರೀತಾರೆ. 2012ರಲ್ಲಿ ಅಜ್ಜಿ ಮರಣ ಹೊಂತಾರೆ. ನಂತರ ದೇವಿಕಾ ತನ್ನ ಹೆಸರನ್ನ ದಾಖಲೆಗಳಲ್ಲಿ ಸೇರಿಸಿ ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು. ಇಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಮೃತ ಮಹಿಳೆಯ ಪತಿ ಅಂದ್ರೆ ಶ್ರೀವಿರಿತಾ ಏನಿದ್ರಲ್ಲ ಅವರ ಪತಿ ನಾನೇ ವಾರಸುದಾರ ಅಂತ ಹೇಳಿ ಕೇಸನ್ನ ಹಾಕ್ತಾರೆ. ಕೇಸ್ ಹಾಕಿದಾಗ ಜಂಟಿ ಕಲೆಕ್ಟರ್ ಅವರು ಏನು ಹೇಳ್ತಾರೆ ಅಂದರೆ, ಗಿಫ್ಟ್ ಡೀಡ್ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ, ಆದ್ದರಿಂದ ಪತಿಯ ಹೆಸರನ್ನು ದಾಖಲೆಗಳಲ್ಲಿ ಸೇರಿಸಬೇಕು ಅಂಥೇಳಿ ಆದೇಶವನ್ನು ನೀಡ್ತಾರೆ. ಈ ಆದೇಶವನ್ನು ಪ್ರಶ್ನಿಸಿ ದೇವಿಕಾ ಅವರು ಹೈಕೋರ್ಟಲ್ಲಿ ಚಾಲೆಂಜನ್ನು ಮಾಡ್ತಾರೆ. ಜಂಟಿ ಕಲೆಕ್ಟರ್ ಮಟ್ಟದಲ್ಲಿ ಆರಂಭವಾದ ಈ ಕಾನೂನು ಹೋರಾಟ ಅಂತಿಮವಾಗಿ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಹೈಕೋರ್ಟ್ ನೀಡಿದ ಆದೇಶ ಏನು ಅಂದರೆ, ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ರಾಜಶೇಖರ್ ರಾವ್ ತರ್ಲದ ಅವರ ಪೀಠವು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಅಂಶಗಳನ್ನು ಉಲ್ಲೇಖಿಸಿದೆ. ಹಿಂದೂ ಮಹಿಳೆಯೊಬ್ಬರು ತನ್ನ ತಂದೆ ತಾಯಿಯಿಂದ ಅಥವಾ ತವರಿನಿಂದ ಆಸ್ತಿಯನ್ನ ಪಡೆದಿದ್ದು ಆಕೆ ಮಕ್ಕಳಿಲ್ಲದೆ ಅಂದರೆ ಸಂತಾನವಿಲ್ಲದೆ ಮೃತಪಟ್ಟರೆ ಆ ಆಸ್ತಿಯು ಆಕೆಯ ಪತಿ ಮತ್ತು ಪತಿಯ ಕುಟುಂಬಸ್ಥರಿಗೆ ಹೋಗೋದಿಲ್ಲ, ಬದಲಾಗಿ ಅದು ಆಕೆಯ ತಂದೆಯ ವಾರಸುದಾರರಿಗೆ ಮರಳುತ್ತೆ. ಇಂತಹ ಸಂದರ್ಭಗಳಲ್ಲಿ ಆಸ್ತಿಗಾಗಿ ಪತಿಯಾಗಲಿ ಅಥವಾ ಆತನ ಪೋಷಕರಾಗಲಿ ಕಾನೂನಾತ್ಮಕವಾಗಿ ಹಕ್ಕನ್ನು ಮಂಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ವಿವಾಹಿತ ಮಹಿಳೆಯ ವೈಯಕ್ತಿಕ ಆಸ್ತಿ ಹಕ್ಕಿನ ವಿಷಯದಲ್ಲಿ ಈ ತೀರ್ಪು ಅತ್ಯಂತ ಮಹತ್ವದ್ದಾಗಿದ್ದು ಪೋಷಕರಿಂದ ಬಂದ ಆಸ್ತಿಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ತೀರ್ಪಿನ ಸಾರಾಂಶ ಏನಂದರೆ, ಪತ್ನಿಯು ಪೋಷಕರಿಂದ ಪಡೆದ ಅಥವಾ ತವರು ಮನೆಯಿಂದ ಪಡೆದ ಆಸ್ತಿಯ ಮೇಲೆ ಪತಿಗೆ ಅಥವಾ ಆತನ ಮನೆತನದವರಿಗೆ ಅಧಿಕಾರವಿಲ್ಲ. ಮಕ್ಕಳಿಲ್ಲದೆ ಮಹಿಳೆ ಮೃತಪಟ್ಟರೆ ಅವಳ ಆಸ್ತಿ ಮತ್ತೆ ತವರು ಮನೆಗೆ ಹಿಂತಿರುಗುತ್ತದೆ. ಕಾನೂನು ಹೇಳೋದೇನೆಂದರೆ, ಮಹಿಳೆ ಮಕ್ಕಳಿಲ್ಲದೆ ಮೃತಪಟ್ಟರೆ ಪತಿಯ ಕುಟುಂಬಕ್ಕಿಂತ ಮೊದಲು ಆಕೆಯ ತವರಿನ ಕುಟುಂಬಕ್ಕೆ ಹಕ್ಕಿದೆ. ಅಂದರೆ ಪತಿ, ಅತ್ತೆ, ಮಾವ ಇವರಿಗೆ ಯಾರಿಗೂ ಹಕ್ಕಿರೋದಿಲ್ಲ ಅಂಥೇಳಿ. ಈ ತೀರ್ಪಿನ ಉದ್ದೇಶ ಮಹಿಳೆಯ ಆಸ್ತಿ ಹಕ್ಕನ್ನು ರಕ್ಷಿಸುವಂಥದ್ದು, ತವರಿನ ಆಸ್ತಿ ಬೇರೆ ಮನೆತನಕ್ಕೆ ಹೋಗೋದನ್ನು ತಡೆಯುವಂಥದ್ದು. ಸೊ ನೋಡಿದ್ರಲ್ಲ, ಈ ಹೈಕೋರ್ಟಿನ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕಾನೂನು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.